ನಮ್ಮ MLAಗಳು ನಾವೇ ಕಂಟ್ರೋಲ್ ಮಾಡ್ತೀವಿ, ಮತ್ತೆ ಅವರು ಕಂಟ್ರೋಲ್ ಮಾಡ್ತಾರ? ನಾವೇ ಕಂಟ್ರೋಲ್ ಮಾಡ್ತೀವಿ. ಅಲ್ಲ ಸರ್, ಪದೇ ಪದೇ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ, ನಮ್ಮ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇದು ನಾಯಕರು ಕಂಟ್ರೋಲ್ ಮಾಡ್ತಿಲ್ಲ, ಅವ್ರನ್ನ ಮೈತ್ರಿ ಧರ್ಮನ ಪಾಲಿಸ್ತಾ ಇಲ್ಲ ಅಂತ ಅವ್ರ ಜೊತೆ ಮಾತಾಡ್ತೀನಿ. ಸರ್ ಇನ್ನೂ ನಿಮ್ಮ ಎಲ್ಲ ಶಿಷ್ಯಂದು, ನಿಮ್ಮ ಎಲ್ಲ ಅಭಿಮಾನಿಗಳು, ಇವ್ರಿಗೆ ಕಾರ್ಯಕರ್ತರಿಗೆ, MLAಗಳಿಗೆಲ್ಲ ಇರೋರು ಎಲ್ರಿಗೂ ಸಚಿವರಿಗೆ ಆಸೆ ಇದೆಯಾ ಅಂತ ಪುಟ್ಟರಂಗ ಶೆಟ್ಟಿ ಅವರು ಹಂಗೆ ಹೇಳ್ತಾರೆ. ನನ್ನ ಎದೆಯಲ್ಲಿದೆ ಆಕ್ಚುಲಿ. ನೋಡಪ್ಪ, ಫಸ್ಟ್ ಆಫ್ ಆಲ್ ನಾವು ಸಮ್ಮಿಶ್ರ ಸರ್ಕಾರ ಮಾಡಿದ್ದೀವಿ. JDSನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಮಾಡಿದ್ದೀವಿ. ಆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ನಾನು ಮುಖ್ಯಮಂತ್ರಿ ಆಗೋದು ಅವೆಲ್ಲ ಉದ್ಭವ ಪುನಃ 15 ಬೇರೆ ಏನಾದ್ರು ಕೇಳ್ರಿ. ಈಗ ಲೋಕಸಭಾ ಚುನಾವಣೆ ಹತ್ರ ಬಂದಿದೆ, ಇಂಥ ಸಂದರ್ಭದಲ್ಲಿ ಈ ರೀತಿಯ ಗೊಂದಲ ಆದ್ರೆ ಇಲ್ಲಿ ಗೊಂದಲನೇ ಇಲ್ಲ, ಯಾವ್ದು ಗೊಂದಲನೇ ಇಲ್ಲ. ನೀವೇ ಗೊಂದಲ ಕ್ರಿಯೇಟ್ ಮಾಡ್ತಾ ಇರೋರು. ಅವ್ರಿಗೊಂದ್ಸಾರಿ ಕೇಳೋದು, ಇವ್ರಿಗೊಂದ್ಸಾರಿ ಕೇಳೋದು, ಇವ್ರಿಗೊಂದ್ಸಾರಿ ಕೇಳಿ ಗೊಂದಲ ನಿರ್ಮಾಣ ಮಾಡೋದು ನೀವು. ನಾನು ಹೊರಗಡೆ ಬರ್ಲಿಕ್ಕೆ ಸಿದ್ಧ, ನಾನು ರಾಜೀನಾಮೆ ಕೊಡಕ್ಕೆ ಸಿದ್ಧ. ಗೊತ್ತಿಲ್ಲಪ್ಪ, ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ. ಕಾಂಗ್ರೆಸ್ಗೆ ತೊಂದರೆ ಅಂತ ಸರ್ ಅವ್ರು ಹೇಳೋದು. ಕಾಂಗ್ರೆಸ್ಗೆ ತೊಂದರೆ, ಈ ರೀತಿಯಾದ ಹೇಳಿಕೆಗಳಿಂದ ನನಗೇನು ತೊಂದರೆ ಇಲ್ಲ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ, ಪದೇ ಪದೇ ಕೇಳ್ತೀನಿ. ಅನಂತಕುಮಾರ್ ಹೆಗಡೆ ಅವರು ಹೆಣ್ಮಕ್ಳು ಕೈ ಮುಟ್ಟದೆ ಈ ರಾಜ್ಯದ ಜನ ಅವ್ರ ಬಗ್ಗೆ ಅವ್ರ ಮುಖ್ಯಮಂತ್ರಿಯಾಗಿರ್ಲಿಕ್ಕೆ ಯೋಗ್ಯರ ಅಯೋಗ್ಯರ ಅಂತ ತೀರ್ಮಾನ ಮಾಡಬೇಕು. ಒಬ್ಬ ಮಂತ್ರಿಯಾಗಿ ಯಾರ್ದೋ ಕೈ ಕಡೀರಿ ಅಂತ ಹೇಳೋರು, ಅವ್ರು ಒದೀರಿ, ಕೈ ಕಡೀರಿ, ಕೊಲೆ ಮಾಡಿ ಅಂತ ಹೇಳೋರು, ಅವ್ರು ಮಂತ್ರಿ ಆಗಕ್ಕೆ ಲಾಯಕ ನಾಲಾಯಕ? ಇದು ಇಲ್ಲ, ಮೀಟಿಂಗ್ ಮಾಡಬೇಕು. ಕುಮಾರಸ್ವಾಮಿ ಅವ್ರು ಮಾತಾಡಿದ್ಮೇಲೆ ಫೋನಲ್ಲಿ ಏನಾದ್ರು ಮಾತಾಡಿದ್ರ ಸರ್ ಅವ್ರ ಜೊತೆಗೆ? ಇಲ್ಲ, ನಂಗೆ ಗೊತ್ತಿಲ್ಲ, ನೀವೇ ಕೇಳ್ತಾ ಇರೋದು. ಅಲ್ಲ, ಈಗ ಅರ್ಧ ಗಂಟೆ ಮುಂಚೆ ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಮಾತಾಡ್ತೀನಿ. ಸರ್, ಇವತ್ತಿನ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ಇಲ್ಲ, ಅಲ್ಲೆಲ್ಲ ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳಿದ್ದವು. ವಿಜಯಶಂಕರ್ ಅವರು MP ಕ್ಯಾಂಡಿಡೇಟ್ ಅಂತ ಹೇಳಿ ಹೇಳಿದ್ದಾರೆ. ವಿಶ್ವನಾಥ್ ಅವರು ಗೊತ್ತಿಲ್ಲಪ್ಪ ನನಗೆ. ಮೈತ್ರಿ ಸರ್ಕಾರದ ಲೋಕಸಭಾ ನೋಡಿ, ಗೊತ್ತಿಲ್ಲ ನನಗೆ. ರಾಜ್ಯಾಧ್ಯಕ್ಷರೇ ಘೋಷಣೆ ಮಾಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ. ಇಲ್ಲ, ಗೊತ್ತಿಲ್ಲ. ನಾವು ಇನ್ನೂ ಸೀಟ್ ಹಂಚಿಕೆನೇ ಚರ್ಚೆ ಮಾಡಿದ್ವಲ್ಲಪ್ಪ. ಸರ್ ಒನ್ ಡೆವಲಪ್ಮೆಂಟ್ ಸರ್, ಸಿದ್ದರಾಮಯ್ಯ ಸರ್, ಗುಂಡೂರಾವ್ ಅವರು ಹೇಳಿದ್ದಾರೆ, ಈಗ ಸೋಮಶೇಖರ್ ಇದ್ದಾರಲ್ಲ, ಈ ರೀತಿ ಮಾತಾಡೋದಕ್ಕೆ ಅವ್ರು ಶೋಕಾಸ್ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಗೊತ್ತಿಲ್ಲ ನನಗೆ, ಅವೆಲ್ಲ ಗೊತ್ತಿಲ್ಲ. ನಾನು ಕಾರ್ಲ್ ಬರ್ತಾ ಇರೋರಿಗೆಲ್ಲ ನಮ್ಗೆ ಹಿಂಗೆ ಗೊತ್ತಾಗ್ತದೆ ರೀ.